ಸಲ್ಲಿಸಿರ್ತಕ್ಕಂಥ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಾ ಇರುವಂತದ್ದು. ದೂರುದಾರರ ಪರ ವಕೀಲ ರಾಘವನ್, ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಬ್ಯೂಟಿಫುಲ್ ಸೆಂಟೆನ್ಸ್ ಹೇಳ್ತಾರೆ ನೋಡಿ ರಾಘವನ್ ಅವರು, ಬಹಳ ಬ್ಯೂಟಿಫುಲ್ ಸೆಂಟೆನ್ಸ್. ಮೂಡ ಹಗರಣಕ್ಕೆ ಬಹಳ ಚೆನ್ನಾಗಿ ಅಪ್ಲೈ ಆಗುತ್ತೆ. ಯಾವುದೋ ಒಂದು ವಿಚಾರ ತಪ್ಪಾಗಿದ್ರೆ ಅದು ಪರವಾಗಿಲ್ಲ, ಒಂದೊಂದ್ಸರಿ ಮಿಸ್ಟೇಕ್ಸ್ ಆಗುತ್ತೆ ಅಂತ ಹೇಳ್ಬೋದು. ಆದ್ರೆ ಒಂದೇ ವಿಚಾರದಲ್ಲಿ ಪದೇ ಪದೇ ತಪ್ಪಾಗ್ತಾ ಇದ್ರೆ ಅದ್ರಲ್ಲಿ ಏನೋ ಇರ್ಬೇಕಲ್ವಾ ಅಂತ ಹೇಳ್ತಾರೆ. ಬಹಳ ಬ್ಯೂಟಿಫುಲ್ ಆಗಿ ಇದು ಟೋಟಲಿ ಮೂಡ ಹಗರಣಕ್ಕೆ ಅಪ್ಲೈ ಆಗುವಂತ ಒಂದು ಸೆಂಟೆನ್ಸ್ ನ ಹೇಳ್ತಾರೆ ರಾಘವನ್ ಅವರು. ಒಂದು ತಪ್ಪಾಗಿದ್ರೆ, ಯಾವುದೋ ಡಾಕ್ಯುಮೆಂಟೇಶನ್ ಮಿಸ್ ಆಗಿದ್ರೆ ಅಥವಾ ಒಂದು ಹಂತದಲ್ಲಿ ತಪ್ಪಾಗಿದ್ರೆ, ಯಾವುದೋ ಒಂದು ತಪ್ಪು ಕಂಡು ಬಂದ್ರೆ ಅದ್ರ ತಪ್ಪು ಅಂತ ಹೇಳ್ಬೋದು. ಆದ್ರೆ ಒಂದೇ ವಿಚಾರದಲ್ಲಿ ಪದೇ ಪದೇ ತಪ್ಪುಗಳಾಗ್ತಾ ಇದ್ರೆ ಹೇಗೆ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿ ಅವರಿಗೆ ದಾನ ಮಾಡಿದ್ದಾರೆ, ಗಿಫ್ಟ್ ಡೀಡ್ ಮಾಡ್ತಾರೆ. ಆ ನಂತರ ಅದಕ್ಕೆ ಬದಲಿ ನಿವೇಶನ ಕೇಳ್ತಾರೆ. ಸಾಮಾನ್ಯ ಜನ ಹೀಗೆ ಗಿಫ್ಟ್ ಡೀಡ್ ಮಾಡ್ಬಿಟ್ಟು ಅದಕ್ಕೆ ಬದಲಿ ನಿವೇಶನ ಕೇಳಿದ್ರೆ ಅವ್ರು ಸಿಕ್ತಿತ್ತಾ? ದಾನ ಕೊಟ್ಟಿರೋ ಜಾಗ ಅದನ್ನ ಮೂಡ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದೆ, ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ರೆ ಸಾಮಾನ್ಯ ಜನ ಮಾಡಿದ್ರೆ ಸಿಗೋ ಚಾನ್ಸ್ ಇತ್ತಾ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಕೇಳ್ತಾ ಇದ್ದಾರೆ ರಾಘವನ್ ಅವರು. ಪಾರ್ವತಿ ಅವರಿಗೆ ಮೂಡ ನಿವೇಶನಗಳನ್ನ ಮಂಜೂರು ಮಾಡಿರೋ ದಾಖಲೆಗಳು ಏನೆಲ್ಲ ಇದೆಯಲ್ಲ ಅದನ್ನೆಲ್ಲ ಓದ್ತಾ ಇದ್ದಾರೆ ರಾಘವನ್ ಅವರು. ನೀಟಾಗಿ ಆ ದಾಖಲೆಗಳನ್ನೆಲ್ಲ ಓದ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ಅವರು ಗಿಫ್ಟ್ ಡೀಡ್ ಮಾಡಿರ್ತಕ್ಕಂಥ ದಾಖಲೆಗಳೆಲ್ಲ ಇದೆಯಲ್ಲ ಅದನ್ನೆಲ್ಲ ಓದಿ ಹೇಳ್ತಾ ಇದ್ದಾರೆ. ಹಿಂಗೆ ಮಾಡಿದ್ದಾರೆ, ಈ ಥರ 23/6/2015 ಗಿಫ್ಟ್ ಡೀಡ್ ಮಾಡಿದ್ದಾರೆ. ಅಷ್ಟು ಲೇಟಾಗಿ ಗಿಫ್ಟ್ ಡೀಡ್ ಮಾಡಿರ್ತಕ್ಕಂಥದ್ದು. ಅದಕ್ಕೂ ಮೊದಲು ಅದು ನಮ್ದು ಅಂತ ಕ್ಲೈಮ್ ಮಾಡ್ತಾರೆ, ಯಾರಿಂದನೂ ಕೊಂಡ್ಕೊಂಡಿರ್ತಾರೆ. ಈ ಹಿಂಗೆಲ್ಲ ಮಾಡಿ ಬೇರೆ ಯಾರು ಸಾಮಾನ್ಯ ಜನರು ಮಾಡಿದ್ರೆ ಅವ್ರಿಗೆ ಇಲ್ಲಿ ಪರಿಹಾರವಾಗಿ ಬೇರೆ 14 ಸೈಟ್ಗಳು ಸಿಕ್ತಿತ್ತೇನ್ರಿ? ಅದನ್ನೇ ರಾಘವನ್ ಅವರು ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ರು. ಅಂದ್ರೆ ಏನರ್ಥ? ವೆರಿ ಕ್ಲಿಯರ್. ಮುಖ್ಯಮಂತ್ರಿಗಳು ಇದೆ ಅಪ್ಡೇಟ್ ಬ್ರೇಕಿಂಗ್, ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಬ್ರೇಕಿಂಗ್. ಈ ಪ್ರಕರಣದಲ್ಲಿ, ಮೂಡ ಪ್ರಕರಣದಲ್ಲಿ ವಿಚಾರಣೆ ನಡೀತಾ ಇರ್ತಕ್ಕಂಥ ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ. 50-50 ರೇಷಿಯೋದಲ್ಲಿ ಸೈಟ್ ಕೊಡೋದಕ್ಕೆ ಅವಕಾಶವೇ ಇಲ್ಲ. ಬೇರೆ ಜನ ಈ ತರ ಮಾಡಿದ್ರೆ, ಈ ರೀತಿ ಮನವಿ ಮಾಡಿಲ್ವಾ, ಆದೇಶ ಮಾಡಿಲ್ವಾ, ಅವ್ರಿಗೆಲ್ಲ ಕೊಟ್ಟಿಲ್ವಲ್ಲ ಅನ್ನೋಂಥದ್ದನ್ನ ರಾಘವನ್ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ. ಈಗ ಆಕ್ಚುಲಿ ಸಿಕ್ಕಾಪಟ್ಟೆ ಕಾವೇರಿದೆ ಆ ಒಂದು ವಾದ ಮಂಡನೆ. ರಾಘವನ್ ಅವರು ಹೈಕೋರ್ಟ್ ನಲ್ಲಿ ಮಂಡಿಸ್ತಾ ಇರ್ತಕ್ಕಂಥ ವಾದ ಕಾವೇರಿರೋದನ್ನ ಗಮನಿಸಬಹುದು. ಪದೇ ಪದೇ ತಪ್ಪುಗಳನ್ನ ಮಾಡಿದ್ದಾರೆ ಮೂಡ ಪ್ರಕರಣದಲ್ಲಿ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. 50-50 ಅನುಪಾತದಲ್ಲಿ ಸೈಟ್ ಕೊಡೋದಕ್ಕೆ ಇದ್ರಲ್ಲಿ ಅವಕಾಶನೇ ಇಲ್ಲ ಈ ತರದ ಪ್ರಕರಣದಲ್ಲಿ ಅಂತ ಹೇಳ್ತಾ ಇದ್ದಾರೆ ರಾಘವನ್ ಅವರು. ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ. ಪಾರ್ವತಿ ಅವರಿಗೆ ಮಂಜೂರಾಗಿರೋ ದಾಖಲೆಗಳನ್ನ ರಾಘವನ್ ಅವರು ಓದ್ತಾ ಇದ್ದಾರೆ. ಸೊ ವೀಕ್ಷಕರೇ, ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇರ್ತಕ್ಕಂಥದ್ದು. ಪಾರ್ವತಿ ಅವರಿಗೆ ಮಂಜೂರಾಗಿರೋ ದಾಖಲೆಗಳನ್ನ ರಾಘವನ್ ಅವರು ಓದ್ತಾ ಇದ್ದಾರೆ. ಈಗ ಕೋರ್ಟ್ ನಲ್ಲಿ ಈ ಕ್ಷಣ ನಡೀತಾ ಇರ್ತಕ್ಕಂಥ ಅಪ್ಡೇಟ್ ಬ್ರೇಕಿಂಗ್ ಕೊಡ್ತಾ ಇದ್ದೀವಿ. ಪಾರ್ವತಿ ಅವರಿಗೆ ಮಂಜೂರಾಗಿರೋ ಪ್ರಕರಣದ ಜಮೀನೇನು ಮಂಜೂರಾಗಿದೆಯಲ್ಲ ಆ ಡಾಕ್ಯುಮೆಂಟ್ಸ್ ಓದ್ತಾ ಇದ್ದಾರೆ ಅವರು ರಾಘವನ್ ಅವರು. ಪ್ರಾಧಿಕಾರ ತಂದೆ ತಪ್ಪು ಅಂತ ಹೇಳ್ಕೊಂಡ್ಬಿಟ್ಟು ನಾವೇ ಮಾಡಿರೋ ತಪ್ಪು, ಇದು ಮೂಡ ಮಾಡಿರೋ ತಪ್ಪು, ಮೊದಲು ಮೂಡ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದೆ, ಅದಕ್ಕೆ ಕಾಂಪನ್ಸೇಷನ್ ಕೊಟ್ಟಿಲ್ಲ ಅಂತ ತಾನೇ ಹೇಳ್ಕೊಂಡು ನಿವೇಶನಗಳನ್ನ ಮಂಜೂರು ಮಾಡಿಕೊಟ್ಟು ಅವನ್ ಡಿಸಿಷನ್ ತಗೊಳ್ತಲ್ಲ, ಅದರಲ್ಲಿ ಮುಖ್ಯಮಂತ್ರಿಗಳ ಮಗ ಕೂಡ ಉಪಸ್ಥಿತರಿದ್ರು ಅಂತ ಹೇಳಲಾದಂತಹ ಒಂದು ಮೀಟಿಂಗ್ ನಡೀತು. ಅದರಲ್ಲಿ ಡಿಸಿಷನ್ ತಗೊಂಡು ಆ ದಾಖಲೆನ ಮಂಜೂರು ಮಾಡಿಕೊಡ್ತಾರಲ್ಲ, ಆ ದಾಖಲೆಯನ್ನ ಓದ್ತಾ ಇದ್ದಾರೆ ರಾಘವನ್ ಅವರು. ಮೂಡ ನಿವೇಶನ ಮಂಜೂರಾಗಿರೋ ದಾಖಲೆ ಏನಿದೆಯಲ್ಲ ಅದನ್ನ ಓದ್ತಾ ಇದ್ದಾರೆ ಕೋರ್ಟ್ನಲ್ಲಿ. ನೋಡಿ, ಈ ತರ ಮಾಡಿ ರೆಕಾರ್ಡ್ಸ್ ಇದೆ. ಈ ತರ ಇವರು ದಾಖಲೆ ಮುಖಾಂತರ ಜಮೀನನ್ನ ಕಾಂಪನ್ಸೇಟರಿ ಲ್ಯಾಂಡ್ ಅನ್ನು ತಗೊಂಡಿದ್ದಾರೆ ಅಂತ. ನಿವೇಶನಗಳನ್ನ ಮಂಜೂರು ಮಾಡಿರೋ ತೀರ್ಮಾನದ ವಿಚಾರವಾಗಿ ದಾಖಲೆಯನ್ನ ಓದ್ತಾ ಇದ್ದಾರೆ ರಾಘವನ್ ಅವರು. ಪ್ರಾಧಿಕಾರ ತಾನೇ ಹೇಳ್ಕೊಂಡ್ಬಿಡುತ್ತೆ, ಒಪ್ಕೊಂಡ್ಬಿಡುತ್ತೆ ತಂದೆ ತಪ್ಪು ಅಂತ. ಮೂಡ ತಾನೇ ಒಪ್ಕೊಂಡ್ಬಿಡುತ್ತೆ. ಆಕ್ಚುಲಿ ಮೂಡ ಸರಿಯಾಗಿದ್ದಿದ್ರೆ, ಅಧಿಕಾರಿಗಳು ಸರಿಯಾಗಿದ್ದಿದ್ರೆ, ಪ್ರಭಾವಕ್ಕೆ ಒಳಗಾಗದೇ ಇದ್ದಿದ್ರೆ ಹೇಳಬೇಕಾಗಿತ್ತು, ಇಲ್ಲ ಮೂಡ ಏನು ಆಕ್ಯುಪೈ ಮಾಡ್ಕೊಂಡಿದೆ, ಹಿಂದೆನೇ ಕಾಂಪನ್ಸೇಷನ್ ಕೊಟ್ಟಾಗಿದೆ ಅದಕ್ಕೆ ಅಂತ. ಗಿಫ್ಟ್ ಡೀಡ್ ಆಗಿರೋ ಜಮೀನುಗಳಿಗೆ ಕಾಂಪನ್ಸೇಷನ್ ಕೊಡ್ತೀವಾ ಇಲ್ವಾ, 50-50 ರೇಷಿಯೋದಲ್ಲಿ ಕಾಂಪನ್ಸೇಷನ್ ಕೊಡಕ್ ಬರುತ್ತಾ ಇಲ್ವಾ, ಬರಲ್ಲ ಅಂದ್ರೆ ಬರಲ್ಲ ಅಂತ ಮೂಡ ಹೇಳಬೇಕಾಗಿತ್ತು. ಬದಲಾಗಿ ತನ್ನದೇ ತಪ್ಪು ಅಂತ ಒಪ್ಕೊಂಡು ಮೂಡ ಅವ್ರಿಗೆ ಜಮೀನನ್ನ ಅಥವಾ ಸೈಟ್ಗಳನ್ನ ಮಂಜೂರು ಮಾಡಿಕೊಟ್ಬಿಡತ್ತೆ. ಅದನ್ನ ಓದ್ತಾ ಇದ್ದಾರೆ ರಾಘವನ್ ಅವರು. ಆ ಒಂದು ಕೊಟ್ಟಿರುವಂತ ದಾಖಲೆ ಏನಿದೆಯಲ್ಲ ಅದನ್ನು ಓದ್ತಾ ಇದ್ದಾರೆ. ಮೂಡಾದಲ್ಲಿ ಅಧಿಕೃತ ದಾಖಲೆಯಾಗಿ ಅದೆಲ್ಲ ಲಭ್ಯ ಇರುತ್ತೆ.
ಎಷ್ಟು ವಿಷಯ ಬೇಕಿದ್ರೆ ತನಿಖೆ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ರಾಘವನ್ ಅವರು. ಅಂದ್ರೆ ಇದಕ್ಕೆ ಸ್ಟೇ ಕೊಡಬಾರ್ದು ಪ್ರಾಸಿಕ್ಯೂಷನ್ಗೆ, ಇದರಲ್ಲಿ ತನಿಖೆ ಆಗಬೇಕು. ತನಿಖೆ ಆಗೋದಕ್ಕೆ ಎಷ್ಟು ವಿಷಯಗಳು ಬೇಕು ಅನ್ನೋದನ್ನ, ಹೆಂಗೆ ಇರ್ರೆಗ್ಯುಲಾರಿಟೀಸ್ ಹಂತ ಹಂತದಲ್ಲೂ ಒಂದೆರಡು ತಪ್ಪಲ್ಲ, 100 ತಪ್ಪು, ಇರೋದೆಲ್ಲ ತಪ್ಪು ಅನ್ನೋಷ್ಟರ ಮಟ್ಟಿಗೆ ತಪ್ಪುಗಳು ನಡೆದಿದೆ ಅನ್ನೋಂಥದ್ದನ್ನ ಆ ಆಯಾಮದಲ್ಲಿ ರಾಘವನ್ ಅವರು ತಮ್ಮ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಏನಿದೆ, ಮೂಡಾದಿಂದ ಅಧಿಕೃತ ದಾಖಲೆಗಳು, ಅದನ್ನು ಓದ್ತಾ ಇದ್ದಾರೆ. ಅಪ್ಡೇಟ್ ಮಾಡ್ಕೊಳ್ಳಿ, ಸ್ಕ್ರೀನ್ ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ನು ಹೇಳ್ತಾ ಇದ್ದಾರೆ ರಾಘವನ್ ಅವರು, ಎಷ್ಟೆಲ್ಲ ಆಯಾಮಗಳಿದೆ ಇದರಲ್ಲಿ. ಎಂಎ ಸಲ್ಲಿಸಿರ್ತಕ್ಕಂಥ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಾ ಇರುವಂತದ್ದು. ದೂರುದಾರರ ಪರ ವಕೀಲ ರಾಘವನ್, ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಬ್ಯೂಟಿಫುಲ್ ಸೆಂಟೆನ್ಸ್ ಹೇಳ್ತಾರೆ ನೋಡಿ ರಾಘವನ್ ಅವರು, ಬಹಳ ಬ್ಯೂಟಿಫುಲ್ ಸೆಂಟೆನ್ಸ್. ಮೂಡ ಹಗರಣಕ್ಕೆ ಬಹಳ ಚೆನ್ನಾಗಿ ಅಪ್ಲೈ ಆಗುತ್ತೆ. ಯಾವುದೋ ಒಂದು ವಿಚಾರ ತಪ್ಪಾಗಿದ್ರೆ ಅದು ಪರವಾಗಿಲ್ಲ, ಒಂದೊಂದ್ಸರಿ ಮಿಸ್ಟೇಕ್ಸ್ ಆಗುತ್ತೆ ಅಂತ ಹೇಳ್ಬೋದು. ಆದ್ರೆ ಒಂದೇ ವಿಚಾರದಲ್ಲಿ ಪದೇ ತಪ್ಪಾಗ್ತಾ ಇದ್ರೆ ಅದ್ರಲ್ಲಿ ಏನೋ ಇರ್ಬೇಕಲ್ವಾ ಅಂತ ಹೇಳ್ತಾರೆ. ಬಹಳ ಬ್ಯೂಟಿಫುಲ್ ಆಗಿ ಇದು ಟೋಟಲಿ ಮೂಡ ಹಗರಣಕ್ಕೆ ಅಪ್ಲೈ ಆಗುವಂತ ಒಂದು ಸೆಂಟೆನ್ಸ್ ನ ಹೇಳ್ತಾರೆ ರಾಘವನ್ ಅವರು. ಒಂದು ತಪ್ಪಾಗಿದ್ರೆ, ಯಾವುದೋ ಡಾಕ್ಯುಮೆಂಟೇಶನ್ ಮಿಸ್ ಆಗಿದ್ರೆ ಅಥವಾ ಒಂದು ಹಂತದಲ್ಲಿ ತಪ್ಪಾಗಿದ್ರೆ, ಯಾವುದೋ ಒಂದು ತಪ್ಪು ಕಂಡು ಬಂದ್ರೆ ಅದ್ರ ತಪ್ಪು ಅಂತ ಹೇಳ್ಬೋದು. ಆದ್ರೆ ಒಂದೇ ವಿಚಾರದಲ್ಲಿ ಪದೇ ತಪ್ಪುಗಳಾಗ್ತಾ ಇದ್ರೆ ಹೇಗೆ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿ ಅವರಿಗೆ ದಾನ ಮಾಡಿದ್ದಾರೆ, ಗಿಫ್ಟ್ ಡೀಡ್ ಮಾಡ್ತಾರೆ. ಆ ನಂತರ ಅದಕ್ಕೆ ಬದಲಿ ನಿವೇಶನ ಕೇಳ್ತಾರೆ. ಸಾಮಾನ್ಯ ಜನ ಹೀಗೆ ಗಿಫ್ಟ್ ಡೀಡ್ ಮಾಡ್ಬಿಟ್ಟು ಅದಕ್ಕೆ ಬದಲಿ ನಿವೇಶನ ಕೇಳಿದ್ರೆ ಅವ್ರು ಸಿಕ್ತಿತ್ತಾ? ದಾನ ಕೊಟ್ಟಿರೋ ಜಾಗ ಅದನ್ನ ಮೂಡ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದೆ, ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ರೆ ಸಾಮಾನ್ಯ ಜನ ಮಾಡಿದ್ರೆ ಸಿಗೋ ಚಾನ್ಸ್ ಇತ್ತಾ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಕೇಳ್ತಾ ಇದ್ದಾರೆ ರಾಘವನ್ ಅವರು. ಪಾರ್ವತಿ ಅವರಿಗೆ ಮೂಡ ನಿವೇಶನಗಳನ್ನ ಮಂಜೂರು ಮಾಡಿರೋ ದಾಖಲೆಗಳು ಏನೆಲ್ಲ ಇದೆಯಲ್ಲ ಅದನ್ನೆಲ್ಲ ಓದ್ತಾ ಇದ್ದಾರೆ ರಾಘವನ್ ಅವರು. ನೀಟಾಗಿ ಆ ದಾಖಲೆಗಳನ್ನೆಲ್ಲ ಓದ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ಅವರು ಗಿಫ್ಟ್ ಡೀಡ್ ಮಾಡಿರ್ತಕ್ಕಂಥ ದಾಖಲೆಗಳೆಲ್ಲ ಇದೆಯಲ್ಲ ಅದನ್ನೆಲ್ಲ ಓದಿ ಹೇಳ್ತಾ ಇದ್ದಾರೆ. ಹಿಂಗೆ ಮಾಡಿದ್ದಾರೆ, ಈ ಥರ 23/6/2015 ಗಿಫ್ಟ್ ಡೀಡ್ ಮಾಡಿದ್ದಾರೆ. ಅಷ್ಟು ಲೇಟಾಗಿ ಗಿಫ್ಟ್ ಡೀಡ್ ಮಾಡಿರ್ತಕ್ಕಂಥದ್ದು, ಅದಕ್ಕೂ ಮೊದಲು ಅದು ನಮ್ದು ಅಂತ ಕ್ಲೈಮ್ ಮಾಡ್ತಾರೆ, ಯಾರಿಂದನೂ ಕೊಂಡ್ಕೊಂಡಿರ್ತಾರೆ. ಈ ಹಿಂಗೆಲ್ಲ ಮಾಡಿ ಬೇರೆ ಯಾರು ಸಾಮಾನ್ಯ ಜನರು ಮಾಡಿದ್ರೆ ಅವ್ರಿಗೆ ಇಲ್ಲಿ ಪರಿಹಾರವಾಗಿ ಬೇರೆ 14 ಸೈಟ್ಗಳು ಸಿಕ್ತಿತ್ತೇನ್ರಿ? ಅದನ್ನೇ ರಾಘವನ್ ಅವರು ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ರು. ಅಂದ್ರೆ ಏನರ್ಥ? ವೆರಿ ಕ್ಲಿಯರ್. ಮುಖ್ಯಮಂತ್ರಿಗಳು ಇದೆ ಅಪ್ಡೇಟ್ ಬ್ರೇಕಿಂಗ್, ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಬ್ರೇಕಿಂಗ್. ಈ ಪ್ರಕರಣದಲ್ಲಿ, ಮೂಡ ಪ್ರಕರಣದಲ್ಲಿ ವಿಚಾರಣೆ ನಡೀತಾ ಇರ್ತಕ್ಕಂಥ ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ. 50-50 ರೇಷಿಯೋದಲ್ಲಿ ಸೈಟ್ ಕೊಡೋದಕ್ಕೆ ಅವಕಾಶವೇ ಇಲ್ಲ. ಬೇರೆ ಜನ ಈ ತರ ಮಾಡಿದ್ರೆ, ಈ ರೀತಿ ಮನವಿ ಮಾಡಿಲ್ವಾ, ಆದೇಶ ಮಾಡಿಲ್ವಾ, ಅವ್ರಿಗೆಲ್ಲ ಕೊಟ್ಟಿಲ್ವಲ್ಲ ಅನ್ನೋಂಥದ್ದನ್ನ ರಾಘವನ್ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ. ಈಗ ಆಕ್ಚುಲಿ ಸಿಕ್ಕಾಪಟ್ಟೆ ಕಾವೇರಿದೆ ಆ ಒಂದು ವಾದ ಮಂಡನೆ. ರಾಘವನ್ ಅವರು ಹೈಕೋರ್ಟ್ ನಲ್ಲಿ ಮಂಡಿಸ್ತಾ ಇರ್ತಕ್ಕಂಥ ವಾದ ಕಾವೇರಿರೋದನ್ನ ಗಮನಿಸಬಹುದು. ಪದೇ ತಪ್ಪುಗಳನ್ನ ಮಾಡಿದ್ದಾರೆ ಮೂಡ ಪ್ರಕರಣದಲ್ಲಿ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. 50-50 ಅನುಪಾತದಲ್ಲಿ ಸೈಟ್ ಕೊಡೋದಕ್ಕೆ ಇದ್ರಲ್ಲಿ ಅವಕಾಶನೇ ಇಲ್ಲ ಈ ತರದ ಪ್ರಕರಣದಲ್ಲಿ ಅಂತ ಹೇಳ್ತಾ ಇದ್ದಾರೆ ರಾಘವನ್ ಅವರು. ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ. ಪಾರ್ವತಿ ಅವರಿಗೆ ಮಂಜೂರಾಗಿರೋ ದಾಖಲೆಗಳನ್ನ ರಾಘವನ್ ಅವರು ಓದ್ತಾ ಇದ್ದಾರೆ. ಸೊ ವೀಕ್ಷಕರೇ, ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇರ್ತಕ್ಕಂಥದ್ದು. ಪಾರ್ವತಿ ಅವರಿಗೆ ಮಂಜೂರಾಗಿರೋ ದಾಖಲೆಗಳನ್ನ ರಾಘವನ್ ಅವರು ಓದ್ತಾ ಇದ್ದಾರೆ. ಈಗ ಕೋರ್ಟ್ ನಲ್ಲಿ ಈ ಕ್ಷಣ ನಡೀತಾ ಇರ್ತಕ್ಕಂಥ ಅಪ್ಡೇಟ್ ಬ್ರೇಕಿಂಗ್ ಕೊಡ್ತಾ ಇದ್ದೀವಿ. ಪಾರ್ವತಿ ಅವರಿಗೆ ಮಂಜೂರಾಗಿರೋ ಪ್ರಕರಣದ ಜಮೀನೇನು ಮಂಜೂರಾಗಿದೆಯಲ್ಲ ಆ ಡಾಕ್ಯುಮೆಂಟ್ಸ್ ಓದ್ತಾ ಇದ್ದಾರೆ ಅವರು ರಾಘವನ್ ಅವರು. ಪ್ರಾಧಿಕಾರ ತಂದೆ ತಪ್ಪು ಅಂತ ಹೇಳ್ಕೊಂಡ್ಬಿಟ್ಟು ನಾವೇ ಮಾಡಿರೋ ತಪ್ಪು, ಇದು ಮೂಡ ಮಾಡಿರೋ ತಪ್ಪು, ಮೊದಲು ಮೂಡ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದೆ, ಅದಕ್ಕೆ ಕಾಂಪನ್ಸೇಷನ್ ಕೊಟ್ಟಿಲ್ಲ ಅಂತ ತಾನೇ ಹೇಳ್ಕೊಂಡು ನಿವೇಶನಗಳನ್ನ ಮಂಜೂರು ಮಾಡಿಕೊಟ್ಟು ಅವನ್ ಡಿಸಿಷನ್ ತಗೊಳ್ತಲ್ಲ, ಅದರಲ್ಲಿ ಮುಖ್ಯಮಂತ್ರಿಗಳ ಮಗ ಕೂಡ ಉಪಸ್ಥಿತರಿದ್ರು ಅಂತ ಹೇಳಲಾದಂತಹ ಒಂದು ಮೀಟಿಂಗ್ ನಡೀತು. ಅದರಲ್ಲಿ ಡಿಸಿಷನ್ ತಗೊಂಡು ಆ ದಾಖಲೆನ ಮಂಜೂರು ಮಾಡಿಕೊಡ್ತಾರಲ್ಲ, ಆ ದಾಖಲೆಯನ್ನ ಓದ್ತಾ ಇದ್ದಾರೆ ರಾಘವನ್ ಅವರು. ಮೂಡ ನಿವೇಶನ ಮಂಜೂರಾಗಿರೋ ದಾಖಲೆ ಏನಿದೆಯಲ್ಲ ಅದನ್ನ ಓದ್ತಾ ಇದ್ದಾರೆ ಕೋರ್ಟ್ನಲ್ಲಿ. ನೋಡಿ, ಈ ತರ ಮಾಡಿ ರೆಕಾರ್ಡ್ಸ್ ಇದೆ, ಈ ತರ ಇವರು ದಾಖಲೆ ಮುಖಾಂತರ ಜಮೀನನ್ನ ಕಾಂಪನ್ಸೇಟರಿ ಲ್ಯಾಂಡ್ ಅನ್ನು ತಗೊಂಡಿದ್ದಾರೆ ಅಂತ. ನಿವೇಶನಗಳನ್ನ ಮಂಜೂರು ಮಾಡಿರೋ ತೀರ್ಮಾನದ ವಿಚಾರವಾಗಿ ದಾಖಲೆಯನ್ನ ಓದ್ತಾ ಇದ್ದಾರೆ ರಾಘವನ್ ಅವರು.
ಪ್ರಾಧಿಕಾರ ತಾನೇ ಹೇಳ್ಕೊಂಡ್ಬಿಡುತ್ತೆ, ಒಪ್ಕೊಂಡ್ಬಿಡುತ್ತೆ ತಂದೆ ತಪ್ಪು ಅಂತ. ಮೂಡ ತಾನೇ ಒಪ್ಕೊಂಡ್ಬಿಡುತ್ತೆ. ಆಕ್ಚುಲಿ ಮೂಡ ಸರಿಯಾಗಿದ್ದಿದ್ರೆ, ಅಧಿಕಾರಿಗಳು ಸರಿಯಾಗಿದ್ದಿದ್ರೆ, ಪ್ರಭಾವಕ್ಕೆ ಒಳಗಾಗದೇ ಇದ್ದಿದ್ರೆ ಹೇಳಬೇಕಾಗಿತ್ತು, ಇಲ್ಲ ಮೂಡ ಏನು ಆಕ್ಯುಪೈ ಮಾಡ್ಕೊಂಡಿದೆ ಹಿಂದೆನೇ ಕಾಂಪನ್ಸೇಷನ್ ಕೊಟ್ಟಾಗಿದೆ ಅದಕ್ಕೆ ಅಂತ. ಗಿಫ್ಟ್ ಡೀಡ್ ಆಗಿರೋ ಜಮೀನುಗಳಿಗೆ ಕಾಂಪನ್ಸೇಷನ್ ಕೊಡ್ತೀವಾ ಇಲ್ವಾ, 50-50 ರೇಷಿಯೋದಲ್ಲಿ ಕಾಂಪನ್ಸೇಷನ್ ಕೊಡಕ್ ಬರುತ್ತಾ ಇಲ್ವಾ, ಬರಲ್ಲ ಅಂದ್ರೆ ಬರಲ್ಲ ಅಂತ ಮೂಡ ಹೇಳಬೇಕಾಗಿತ್ತು. ಬದಲಾಗಿ ತನ್ನದೇ ತಪ್ಪು ಅಂತ ಒಪ್ಕೊಂಡು ಮೂಡ ಅವ್ರಿಗೆ ಜಮೀನನ್ನ ಅಥವಾ ಸೈಟ್ಗಳನ್ನ ಮಂಜೂರು ಮಾಡಿಕೊಟ್ಬಿಡತ್ತೆ. ಅದನ್ನ ಓದ್ತಾ ಇದ್ದಾರೆ ರಾಘವನ್ ಅವರು. ಆ ಒಂದು ಕೊಟ್ಟಿರೋಂಥ ದಾಖಲೆ ಏನಿದೆಯಲ್ಲ ಅದನ್ನು ಓದ್ತಾ ಇದ್ದಾರೆ. ಮೂಡಾದಲ್ಲಿ ಅಧಿಕೃತ ದಾಖಲೆಯಾಗಿ ಅದೆಲ್ಲ ಲಭ್ಯ ಇರುತ್ತೆ. ಎಷ್ಟು ವಿಷಯ ಬೇಕಿದ್ರೆ ತನಿಖೆ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ರಾಘವನ್ ಅವರು. ಅಂದ್ರೆ ಇದಕ್ಕೆ ಸ್ಟೇ ಕೊಡಬಾರ್ದು ಪ್ರಾಸಿಕ್ಯೂಷನ್ಗೆ, ಇದರಲ್ಲಿ ತನಿಖೆ ಆಗಬೇಕು. ತನಿಖೆ ಆಗೋದಕ್ಕೆ ಎಷ್ಟು ವಿಷಯಗಳು ಬೇಕು ಅನ್ನೋದನ್ನ, ಹೆಂಗೆ ಇರ್ರೆಗ್ಯುಲಾರಿಟೀಸ್ ಹಂತದಲ್ಲೂ ಒಂದೆರಡು ತಪ್ಪಲ್ಲ, 100 ತಪ್ಪು, ಇರೋದೆಲ್ಲ ತಪ್ಪು ಅನ್ನೋಷ್ಟರ ಮಟ್ಟಿಗೆ ತಪ್ಪುಗಳು ನಡೆದಿದೆ ಅನ್ನೋಂಥದ್ದನ್ನ ಆ ಆಯಾಮದಲ್ಲಿ ರಾಘವನ್ ಅವರು ತಮ್ಮ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಏನಿದೆ ಮೂಡಾದಿಂದ ಅಧಿಕೃತ ದಾಖಲೆಗಳು ಅದನ್ನು ಓದ್ತಾ ಇದ್ದಾರೆ. ಅಪ್ಡೇಟ್ ಮಾಡ್ಕೊಳ್ಳಿ, ಸ್ಕ್ರೀನ್ ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ನು ಹೇಳ್ತಾ ಇದ್ದಾರೆ ರಾಘವನ್ ಅವರು, ಎಷ್ಟೆಲ್ಲ ಆಯಾಮಗಳಿದೆ ಇದರಲ್ಲಿ.